ಜೈ ಹಿಂದ್ ಎಲ್ಲ ನನ್ನ SSGD ಎಕ್ಸಾಮ್ ಅನ್ನ ಬರೀತಿರ್ತಕ್ಕಂಥ ಎಲ್ಲ ನನ್ನ ಎಸ್ಪಿರೆಂಟ್ಸ್ಗೆ ಒಂದು ಡೌಟ್ ಕಾಡ್ತಾ ಇತ್ತು. ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಕಾಲ್ ಮಾಡಿಬಿಟ್ಟು ಸರ್ ಮುಂದೆ ಹೋಗ್ತಿರ್ತಕ್ಕಂಥ SSGD ಎಕ್ಸಾಮ್ ಬರೆಯಕ್ಕೆ ಹೋಗ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದೊಂದು ಮಾಹಿತಿಯನ್ನು ತಿಳಿಸ್ಕೊಡಿ ಸರ್. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಕೂಡ 6:30ಗೆ ಒಂದು ವಿದ್ಯಾರ್ಥಿ ಕಾಲ್ ಮಾಡಿಬಿಟ್ಟು ಸರ್ ಈ ಥರ ನಿನ್ನೆ ನಾನು ಎಕ್ಸಾಮ್ ಇತ್ತು ಸರ್, ಈ ಥರ ಪ್ರಾಬ್ಲಮ್ ಆಗಿದೆ ಸರ್, ಆದಷ್ಟು ಸರ್ ನನಗಾಗಿರ್ತಕ್ಕಂಥ ಪ್ರಾಬ್ಲಮ್ ಅನ್ನ ಇನ್ನೊಬ್ಬರಿಗೆ ಆಗ್ಬಾರ್ದು ಸರ್, ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. SSGD ಎಕ್ಸಾಮ್ ಬಗ್ಗೆ ಯಾವುದೇ ತರಂತ ಮಾಹಿತಿಯನ್ನು ನೀಡಿಲ್ಲ ಸರ್, ಇದನ್ನಾದ್ರೂ ಕೂಡ ಕೊಡಿ ಸರ್, ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೇಶಂದ ಇವತ್ತು ಒಂದು ವಿದ್ಯಾರ್ಥಿ ಕಾಲ್ ಮಾಡಿದ. 2 days ಬ್ಯಾಕ್ ಒಂದು ವಿದ್ಯಾರ್ಥಿ ಕೂಡ ಕಾಲ್ ಮಾಡಿದ. ನನಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ ಆಗಿರ್ಲಿಲ್ಲ. ಆದ ಕಾರಣಕ್ಕೋಸ್ಕರ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಇದೀನಿ. ಪ್ರತಿಯೊಬ್ರು ಕೂಡ SSGD ಎಕ್ಸಾಮ್ ಅನ್ನ ಬರೆಯಕ್ಕೆ ಹೋಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ಕೊಡ್ರಿ. ಅಂದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಏನ್ ಸೊಲ್ಯೂಷನ್, ಅದಕ್ಕೆ ಏನ್ ಮಾಡಬೇಕು, ನೀವು ಏನು ತಪ್ಪುಗಳನ್ನ ಮಾಡ್ತಾ ಇದೀರಿ ಅನ್ನೋದನ್ನ ಮಾಹಿತಿಯಲ್ಲಿ ಕೊಡ್ತಾ ಹೋಗ್ತಾ ಇದೀನಿ. ಓಕೆ, ಈ ಸರಿ ಯಾಕಂದ್ರೆ SSGD ಎಕ್ಸಾಮ್ ಪ್ಯಾಟರ್ನ್ ಅನ್ನ ಚೇಂಜಸ್ ಅನ್ನ ಮಾಡಿದ್ದಾರೆ. ಎಕ್ಸಾಮ್ ಬರೆಯುವಂತ ಪ್ಯಾಟರ್ನ್ ಕೂಡ ಚೇಂಜ್ ಅನ್ನ ಮಾಡಿದ್ದಾರೆ. ಏನೆಲ್ಲ ಚೇಂಜಸ್ ಅನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ. ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ, ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಪ್ಪ ಅಂದ್ರೆ ಸಾಕಷ್ಟು, ಯಾಕಂದ್ರೆ 2 ವರ್ಷಗಳಿಂದ ನಿಮ್ಗೆಲ್ಲರಿಗೂ ಕೂಡ ಅಪ್ಡೇಟ್ಗಳನ್ನ ಕೊಡ್ತಾನೆ ಬಂದಿದ್ದೀವಿ. SSGD ಎಕ್ಸಾಮ್ಗಳಾಗಿರಲಿ, ಅದರ ಜೊತೆಗೆ CRPF, ಆರ್ಮಿ, ನೇವಿ, ಏರ್ಫೋರ್ಸ್ ಪ್ರತಿಯೊಂದು ಅಪ್ಡೇಟ್ಗಳು ನೀಡ್ತಾನೆ ಇದೀವಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಬಂದ್ಬಿಟ್ಟು ಟಾಪಿಕ್ ಏನಪ್ಪಾ ಅಂದ್ರೆ SSGD ನಾನು ಕಾಲ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಏನ್ ಹೇಳಿದಪ್ಪ ಅಂದ್ರೆ, ಸರ್ ಇವಾಗ ನಾವು ಆನ್ಲೈನ್ ಎಕ್ಸಾಮ್ ಅನ್ನ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇದೆ ಸರ್ ನಾನು ಬೆಂಗಳೂರಲ್ಲಿ. ಎಕ್ಸಾಮ್ ಬರೆಯಕ್ಕೆ ಹೋಗಿದೆ ಸರ್. ಎಕ್ಸಾಮ್ ಬರಿಬೇಕಾಗಿದ್ರೆ ಅಲ್ಲಿ ನಾವು ಎಕ್ಸಾಮ್ ಸರ್ ಇನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯ್ತು. ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ ಸರ್ ನಾವು ಇನ್ಸ್ಟ್ರಕ್ಷನ್ ದಲ್ಲಿ ನಾವು ಇಲ್ಲಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಆ ಎಕ್ಸಾಮ್ ಅನ್ನ ಸರ್ ಇಂಗ್ಲಿಷ್ ಮತ್ತು ಹಿಂದಿ ಚೂಸ್ ಮಾಡ್ಕೊಡ್ರಿ ಅಂತೇಳಿ ಫಸ್ಟ್ ಏನೋ ಆಪ್ಷನ್ ಬಂದಿದೆ ಸರ್. ಅಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಅದು ಯಾವುದಕ್ಕೋಸ್ಕರ ಚೂಸ್ ಮಾಡ್ಕೊಳ್ಬೇಕಪ್ಪ ಅಂದ್ರೆ, ನೀವು ಗ್ರಾಮರ್ ಅನ್ನ ಯಾವ್ದು ಬರಿತಿದ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಲ್ಲಿ ಏನ್ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ಹೋದ್ ಸರಿ ಹೆಂಗಿತ್ತು, ಹೋದ್ ಸರಿ ಎಕ್ಸಾಮ್ ಹೆಂಗಿತ್ತಪ್ಪ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಚೂಸ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಬಂದ್ಮೇಲೆ ಗ್ರಾಮರ್ ಅನ್ನ ಹಿಂದಿ ತಗೊಳ್ಳೋರು ಹಿಂದಿ ತಗೊಳ್ಬೋದಿತ್ತು. ಇಲ್ಲಿ ಆತರ ಕೊಟ್ಟಿಲ್ಲ. ಎಲ್ಲರೂ ಏನ್ ಮಾಡ್ತಾ ಇದ್ರೆ, ಸರಿ ಹೊರಗಡೆ ಇಂಗ್ಲಿಷ್ ತಗೊಂಡಾದ್ಮೇಲೆ ಒಳಗಡೆ ಹೋದ್ಮೇಲೆ ಗ್ರಾಮರ್ ಅನ್ನ ಹಿಂದಿ ತಗೊಳ್ಬಹುದಾ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳು, ಹಿಂದಿ ಓದಿರ್ತಕ್ಕಂಥ ಗ್ರಾಮರ್ ವಿದ್ಯಾರ್ಥಿಗಳು ಇಂಗ್ಲಿಷ್ ಅನ್ನ ಚೂಸ್ ಮಾಡ್ಕೋತಾ ಇದಾರೆ. ಇಂಗ್ಲಿಷ್ ಅನ್ನ ಚೂಸ್ ಮಾಡ್ಕೊಂಡ ತಕ್ಷಣ ಒಳಗಡೆ ಹೋದ್ಮೇಲೆ ಅವ್ರದ್ದು ಗ್ರಾಮರ್ ಕೂಡ ಇಂಗ್ಲಿಷೇ ಓಪನ್ ಆಗ್ತಾ ಇದೆ. ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಹೇಳ್ರಿ, 20 ಕ್ವಶನ್ಸ್ಗಳು ರಾಂಗ್ ಆಗ್ಬಿಡ್ತವೆ. ಯಾಕಂದ್ರೆ ಅವ್ರು ಪರ್ಫೆಕ್ಟ್ ಆಗಿರ್ತಕ್ಕಂಥದ್ದೇ ಹಿಂದಿ ಗ್ರಾಮರು, ಅವರು ಸ್ಟಡಿ ಮಾಡಿರ್ತಕ್ಕಂಥದ್ದೇ ಈಸಿ ಆಗಿರ್ತದೆ ಅಂತ ಹೇಳಿ ಹಿಂದಿ ಗ್ರಾಮರ್ ಅನ್ನ ಸ್ಟಡಿ ಮಾಡಿರ್ತಾರೆ. ಅವ್ರಿಗೆ ಇಂಗ್ಲಿಷ್ ಗ್ರಾಮರ್ ಅನ್ನ ಬರೆಯೋಕೆ 3-4 ಕ್ವಶನ್ಗಳನ್ನ ಟಚ್ ಮಾಡಿದ್ವಿ ಸರ್. 20 ಕ್ವಶನ್ದಲ್ಲಿ 5 ಕ್ವಶನ್ ಮಾತ್ರ ಟಚ್ ಮಾಡಿದ್ವಿ ಸರ್. 15 ಕ್ವಶನ್ ವೇಸ್ಟ್ ಅದು ಸರ್. ಈ ಸರ ಕಂಡಿರ್ತಕ್ಕಂಥ ಕನಸು ಕೂಡ ನಮ್ದು ವೇಸ್ಟ್ ಆಯ್ತು ಸರ್. 20 ಬರೀ ನಮ್ಗೆ ಜಸ್ಟ್ ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ಬಗ್ಗೆ ಅದ್ರ ಬಗ್ಗೆ ಯಾರು ಕೂಡ ಹೇಳಿಲ್ಲ ಸರ್ ಅಲ್ಲಿ ಎಕ್ಸಾಮ್ ದಲ್ಲಿ. ನಮ್ಗೊಂದು ಕೇಳಿದ್ರು ಕೂಡ ಅವರು ಯಾರು ಕೂಡ ರೆಸ್ಪಾನ್ಸ್ ಅನ್ನ ಮಾಡಿಲ್ಲ. ಯಾಕಂದ್ರೆ ಅಲ್ಲಿ ಎಕ್ಸಾಮ್ ಅನ್ನ ನಡೆಸ್ತಿರ್ತಾರಲ್ಲ, ಅವ್ರಿಗೆ ಏನು ಕೂಡ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಅವ್ರ ಎಕ್ಸಾಮಿನರ್ಗೆ ಗೊತ್ತಿರೋದಿಲ್ಲ. ನಾನು ಹೇಳ್ತಾ ಇದೀನಿ, ನಿಮ್ಗೆ ಇನ್ಸ್ಟ್ರಕ್ಷನ್ ಅನ್ನ ಕರೆಕ್ಟ್ ಆಗಿ ಓದ್ಕೊಳ್ರಿ ಅಂತ ಇನ್ಸ್ಟ್ರಕ್ಷನ್ ನಲ್ಲಿ ಕೊಟ್ಟಿರ್ತಾರೆ. ನೀವು ಗ್ರಾಮರ್ ಅನ್ನ ಯಾವ್ದು ಚೂಸ್ ಮಾಡ್ಕೊಳ್ತೀರಿ ಅಂತ ಹೇಳಿ ನೀವು ಕನ್ಫ್ಯೂಷನ್ ಆಗಿ, ಯಾಕಂದ್ರೆ ಹೋದ್ ಸರಿ ಎಕ್ಸಾಮ್ ಯಾವ ನಡೆಯುತ್ತಲ್ಲ, ಅದೇ ತರನಾಗಿ ಈ ಸರಿ ಇದೇ ಅಂತ ಹೇಳಿ ಎಷ್ಟೋ ವಿದ್ಯಾರ್ಥಿಗಳು ಆ ತರ ತಪ್ಪುಗಳನ್ನ ಮಾಡಿದ್ರಿ. ನಾನು ಹೇಳ್ತಾ ಇದ್ದೀನಿ, ಕನ್ಫರ್ಮೇಶನ್ ಆಗಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಡ್ರಿ. ಈಗ ಅಕಸ್ಮಾತ್ ನೋಡ್ಕೊಡ್ರಿ, ಈ ಆಪ್ಷನ್ ಕೊಟ್ಟಿರ್ತಾರೆ ಅಂತ ತಿಳ್ಕೊಡ್ರಿ. ಆಪ್ಷನ್ 1 and 2 ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಇಂಗ್ಲಿಷ್ ಇರುತ್ತೆ, ನೆಕ್ಸ್ಟ್ ಹಿಂದಿ ಇರುತ್ತೆ ಅಂತ ತಿಳ್ಕೊಡ್ರಿ. ಇದರಲ್ಲಿ ಬಂದ್ಬಿಟ್ಟು ಯಾವ್ದನ್ನಾದ್ರೂ ಚೂಸ್ ಮಾಡ್ಕೊಡ್ರಿ ಅಂತ ಹೇಳಿ ಕೊಟ್ಟಿರ್ತಾರೆ. ನಿಮ್ಗೆ ಯಾವ್ದಾದ್ರು ನಿಮ್ಗೆ ಕೊಟ್ಟಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ ಗ್ರಾಮರ್ ಅನ್ನ. ನೀವು ಬಂದ್ಬಿಟ್ಟು ಎಷ್ಟೋ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ರಿ, ಇದು ಗ್ರಾಮರ್ ಅಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ, ಪ್ರತಿಯೊಬ್ರು ಕೂಡ ಇದು ನಮ್ಗೆ ಕ್ವಶನ್ ಪೇಪರ್ ಅಂತ ಹೇಳಿ ಇಂಗ್ಲಿಷ್ ಅನ್ನ ಚೂಸ್ ಮಾಡ್ಕೊಳ್ತಾ ಇದ್ರ. ಇಂಗ್ಲಿಷ್ ಅನ್ನ ಚೂಸ್ ಮಾಡ್ಕೊಂಡ ತಕ್ಷಣ ಒಳಗಡೆ ಓಪನ್ ಆಗ್ತಿರ್ತಕ್ಕಂಥದ್ದು ನಿಮ್ದು ಇಂಗ್ಲಿಷ್ ಗ್ರಾಮರೇ ಓಪನ್ ಆಗುತ್ತಾ. ಅಲ್ಲಿ ಹಿಂದಿ ಗ್ರಾಮರ್ ಓಪನ್ ಆಗೋದಿಲ್ಲ. ಒಂದ್ಸರಿ ಪ್ರತಿಯೊಬ್ರು ಕೂಡ ಇನ್ಸ್ಟ್ರಕ್ಷನ್ ಅನ್ನ ಓದ್ಕೊಳ್ರಿ. ಓದ್ಕೊಂಡಾದ್ಮೇಲೆ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಒಳಗಡೆ ಹೋದ್ಮೇಲೆ ಮೊದಲಿಗೆ ಹೋದ್ಸರಿ ಯಾವ ತರ ಇತ್ತಪ್ಪ ಅಂದ್ರೆ, ಅಕಸ್ಮಾತ್ ಆ ಕ್ವಶನ್ ಏನಾದ್ರು ಅರ್ಥ ಆಗ್ಲಿಲ್ಲಪ್ಪ ಅಂದ್ರೆ ನಾವು ಚೇಂಜಸ್ ಅನ್ನ ಮಾಡ್ಕೊಳ್ಳೋಕೆ ಅವಕಾಶ ಇತ್ತು. ಓಕೆ, ಈಗ ಈ ಸರಿ ಏನ್ ಮಾಡಿದಾರಪ್ಪ ಅಂದ್ರೆ, ನೀವು ಅಪ್ಲಿಕೇಶನ್ ದಲ್ಲಿ ಯಾವ ಲ್ಯಾಂಗ್ವೇಜ್ ಅನ್ನ ಹಾಕಿದಿರಿ. ಸರ್ ನಾನು ಕನ್ನಡ ಹಾಕಿದೀನಿ ಅಂತಂದ್ರೆ ನಿಮ್ಮ ಕನ್ನಡನೇ ಕ್ವಶನ್ ಪೇಪರ್ ಓಪನ್ ಆಗುತ್ತೆ, ಇಂಗ್ಲಿಷ್ ಓಪನ್ ಆಗೋದಿಲ್ಲ. ಸರ್ ನಾನು ಅಲ್ಲಿ ಹೋದ್ಮೇಲೆ ಕ್ವಶನ್ ಪೇಪರ್ ಅನ್ನ ಚೇಂಜ್ ಮಾಡ್ಕೋಬಹುದು ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ರಿ. ನಿಮ್ ಫ್ರೆಂಡ್ ಸರ್ಕಲ್ ದಲ್ಲಿ ಇಂಗ್ಲಿಷ್ ಹಾಕಿರ್ತಾರೆ. ಸರ್ ನಾನು ಕೂಡ ಇಂಗ್ಲಿಷ್ ಹಾಕಿದೀನಿ ಸರ್, ನಾನು ಸ್ಟಡಿ ಮಾಡಿರ್ತಕ್ಕಂಥದ್ದು ಕನ್ನಡಕರೇ ಸರ್, ಕನ್ನಡದಲ್ಲಿ ಎಕ್ಸಾಮ್ ಅನ್ನ ಬರಿಬಹುದು ಅಂತ ಅಭ್ಯರ್ಥಿಗಳು, ಎಷ್ಟೋ ವಿದ್ಯಾರ್ಥಿಗಳು ಆ ತರ ಹಾಳು ಮಾಡ್ಕೊಂಡಿದ್ರಿ. ಪ್ರತಿ ವರ್ಷನೂ ಕೂಡ SSGD ಅವರು ಅಪ್ಡೇಟ್ ಅನ್ನ ಮಾಡ್ತಾನೆ ಇದ್ದಾರೆ. ಆ ಕಾರಣಕ್ಕೋಸ್ಕರ ಆ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡ್ರಿ. ಕರೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಅನ್ನ ಏನ್ ಕೊಟ್ಟಿರ್ತಾರಲ್ಲ,
ನಿಮಗೆ ಅರ್ಧ ಗಂಟೆ ಟೈಮಿಂಗ್ ಅನ್ನ ಕೊಟ್ಟಿರ್ತಾರೆ. ಅರ್ಧ ಗಂಟೆ ಇದ್ರೆ 15 ನಿಮಿಷದೊಳಗಡೆ ಟೈಮಿಂಗ್ ಅನ್ನ ಕೊಟ್ಟಿರ್ತಾರ. ಆ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಪಾಯಿಂಟ್ಗಳನ್ನ ಓದ್ಕೊಳ್ರಿ. ಯಾರು ಸರ್ಗಳನ್ನು ಕೂಡ ಕೇಳುವಂತ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಕನ್ನಡದಲ್ಲೇನೆ ಕೊಟ್ಟಿರ್ತಾರೆ ನಿಮ್ಗೆ. ಕನ್ನಡದಲ್ಲಿ ಪ್ರತಿಯೊಂದು ಪಿನ್ ಟು ಪಿನ್ ಆಗಿ ಮಾಹಿತಿಯನ್ನು ಕೊಟ್ಟಿರ್ತಾರ. ಅದನ್ನ ಓದ್ಕೊಂಡ್ಬಿಟ್ಟು ಎಕ್ಸಾಮ್ ಅನ್ನ ಬರೀರಿ. ಸೊ ನಾವು ಹೇಳ್ತಿರ್ತಕ್ಕಂಥದ್ದು ಅಲ್ಲ, ಸೊ ನಿಮ್ಮ ಫ್ರೆಂಡ್ಸ್ ಹೇಳ್ತಿರ್ತಕ್ಕಂಥದ್ದಲ್ಲ, ನಿಮ್ಮ ಯಾರೋ ಹೇಳಿದ್ರು ಕೂಡ ನಂಬಕ್ ಹೋಗ್ಬೇಡ್ರಿ. ನೀವು ಇನ್ಸ್ಟ್ರಕ್ಷನ್ ಅನ್ನ ಓದ್ಕೊಡ್ರಿ. ನಿಮ್ಗೋಸ್ಕರನೇ ಕೊಟ್ಟಿರ್ತಾರ. ಅರ್ಧ ಗಂಟೆ ಟೈಮಿಂಗ್ ಅನ್ನ ಕೊಟ್ಟಿರ್ತಾರ. ಅದನ್ನ ಓದ್ಕೊಂಡ್ಬಿಟ್ಟು ಸರಿಯಾಗಿ ಎಕ್ಸಾಮ್ ಅನ್ನ ಬರೀರಿ. ಟೋಟಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ನಿಮ್ಗೆ ಎಷ್ಟಪ್ಪ ಅಂದ್ರೆ 80 ಕ್ವಶನ್ಸ್ ಇರ್ತಾವೆ. ಎಷ್ಟು 80 ಕ್ವಶನ್ಸ್ ಇರ್ತಾವೆ. 160 ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದ. ಸೊ ಆ ಕಾರಣಕ್ಕೋಸ್ಕರ 160 ಮಾರ್ಕ್ಸ್. ಈ ಸರಿ ನಿಮ್ಮ ಕಟ್ ಆಫ್ ಎಷ್ಟಕ್ಕೆ ಹೋಗ್ಬೇಕಪ್ಪ ಅಂದ್ರೆ 100 ಅಬೋವ್ ಸ್ಕೋರ್ ಅನ್ನ ಮಾಡ್ಕೊಡ್ರಿ. 100 ಅಬೋವ್ ಸ್ಕೋರ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ಮ ಸೇಫ್ ಸ್ಕೋರ್ ಆಗುತ್ತೆ. ಅಂದ್ರೆ ನೀವು ಆ ಲೆವೆಲ್ಗೆ ನೀವು ಫೈನಲ್ ಸೆಲೆಕ್ಷನ್ ಆಗಿದ್ರು ಕೂಡ ಯಾರು ಕೂಡ ನಿಮ್ಮನ್ನ ಟಚ್ ಮಾಡೋಕೆ ಆಗೋದಿಲ್ಲ. 100+ ಸ್ಕೋರ್ ಮಾಡಕ್ಕೆ ಪ್ರಯತ್ನ ಮಾಡ್ರಿ. ಅಂದ್ರೆ ಈಗ ಹೆಂಗಿದ್ರು ಎಕ್ಸಾಮ್ ನಡೀತಾ ಇದಾವೆ. ಸೊ ಮುಂಬರ್ತಿರ್ತಕ್ಕಂಥ ಯಾರೋ ಎಕ್ಸಾಮಿಗೆ ಇನ್ನು ಸರ್ ನಂದು 10 ಡೇಸ್ ಇದೆ ಸರ್, 5 ಡೇಸ್ ಇದೆ, ಜಾಸ್ತಿ ಎಫರ್ಟ್ ಅನ್ನು ಹಾಕ್ರಿ. ಸುಮ್ಮನೆ ಇನ್ನೊಬ್ರು ಎಕ್ಸಾಮ್ ಬದಿರ್ತಕ್ಕಂಥವ್ರು ಬಂದು ಮಾಹಿತಿಗಳನ್ನ ಕೇಳ್ಕೊಂಡ್ ತಲೆಯಲ್ಲಿ ಗೊಂದಲಗಳನ್ನ ಯಾವತ್ತೂ ಇಟ್ಕೊಳಕ್ ಹೋಗ್ಬೇಡ್ರಿ. ಮೈಂಡ್ ಅನ್ನ ಫ್ರೀ ಆಗಿ ಇಟ್ಕೊಡ್ರಿ. ಸರ್ ಎಕ್ಸಾಮ್ ಟಫ್ ಇದೆ ಅಂತ ಹೇಳ್ತಿದ್ದಾರೆ, ಸರ್ ಈಸಿ ಇದೆ ಅಂತ ಹೇಳ್ತಿದಾರ. ಸೊ ಆ ಸೆಕ್ಷನ್ ದಲ್ಲಿ ಆ ತರನೇ ಕೇಳ್ತಾರೆ. ಸರ್ ರೀಸನಿಂಗ್ ನಲ್ಲಿ ಒಂದಿಷ್ಟು ಚಾಪ್ಟರ್ ಗಳನ್ನ ಆಡ್ ಮಾಡಿದಾರ. ನೆಕ್ಸ್ಟ್ ಮ್ಯಾಥ್ಸ್ ಅಲ್ಲಿ ಕೂಡ ಆಡ್ ಮಾಡಿದಾರೆ. GK GS ಸಂಖ್ಯೆ ಸೇಮ್ ಆಗಿದೆ. ಸೊ ಏನು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಆ ತರ ಈ ತರ ಅಂತ ಹೇಳಿ ಆರಾಮ್ಸೆ ಕೂಲ್ ಆಗಿ ನೀವು ಯಾವ ತರ ಸ್ಟಡಿ ಮಾಡಿದ್ರಲ್ಲ ಅದೇ ತರನಾಗಿ ಹೋಗಿ ಎಕ್ಸಾಮ್ ಅನ್ನ ಬರೀರಿ. ಸೊ ಈ ಅಪ್ಡೇಟ್ ಗಳನ್ನ ಕೊಡ್ಬೇಕಂತಿದ್ದೆ. ಸೊ ನಾನು ಈ ಅಪ್ಡೇಟ್ ಹೇಳಿದೀನಿ ಅಂತ ಹೇಳಿ. ಸೊ ವಿದ್ಯಾರ್ಥಿ ಕೂಡ ನಾನು ಕಾಲ್ ಮಾಡಿಬಿಟ್ಟು ಇಬ್ರು ವಿದ್ಯಾರ್ಥಿಗಳನ್ನ ಹೇಳಿದ್ರು. ಸೊ ಈ ಇನ್ಫಾರ್ಮೇಶನ್ ತಿಳಿಸಿದೀನಿ. ಬೇಕಿದ್ರೆ ನೀವು ಕೂಡ ನಾನು ಹೇಳೋದನ್ನೆಲ್ಲ ಡೈರೆಕ್ಟ್ ಆಗಿ ಅಲ್ಲಿ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿರ್ತಾರಲ್ಲ ಅದನ್ನ ನೋಡ್ಕೊಂಡ್ಬಿಟ್ಟೆ, ಅದನ್ನ ಓದ್ಕೊಂಡ್ಬಿಟ್ಟೆ ಟಿಕ್ ಮಾಡ್ಕೊಂಡ್ ಕೇಸಿಂದ ಮುಂದೆ ಎಕ್ಸಾಮ್ ಅನ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿ ನಾನು ತಿಳಿಸ್ತಾ ಇದ್ದೀನಿ. ಇದೇ ತರನಾಗಿ ಅಪ್ಡೇಟ್ಗಳು SSCGD ಕೀ ಆನ್ಸರ್ ಆಗಿರಲಿ, ನೆಕ್ಸ್ಟ್ SSCGD ಏನೇ ಅಪ್ಡೇಟ್ ಆಗಿರಲಿ, ನೆಕ್ಸ್ಟ್ SSCGD ಕಾಲ್ಫಾರ್ಮ್ ಆಗ್ತಿರ್ತಕ್ಕಂಥದ್ದಾಗಿರಲಿ, ಇವ್ರದ ಮೆರಿಟ್ ಲಿಸ್ಟ್ ಆಗಿರಲಿ, ನೆಕ್ಸ್ಟ್ ಅದ್ರ ಜೊತೆಗೆ ನಿಮ್ಗೆ ಫಿಸಿಕಲ್ ಡೇಟು, ಸೊ ಮೆಡಿಕಲ್ ಡೇಟು, ಪ್ರತಿಯೊಂದು ಇನ್ಫಾರ್ಮೇಶನ್ ಗಳನ್ನ ನಮ್ಮ HJ ಪ್ಯಾರಾಮೀಟರ್ ಯೂಟ್ಯೂಬ್ ಚಾನಲ್ ಪ್ರತಿ ಡೇನು ಕೂಡ ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗ್ತೀವಿ. ಏನಾದ್ರೂ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಸೆಕ್ಷನ್ ದಲ್ಲಿ ಪ್ರತಿಯೊಬ್ರು ಕೂಡ ಕಮೆಂಟ್ ಅನ್ನ ಹಾಕಿ. ಆ ಡೌಟ್ ಕ್ಲಿಯರ್ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ಸೊ ಅದ್ರ ಬಗ್ಗೆ ಸಪರೇಟ್ ಆಗಿರ್ತಕ್ಕಂಥ ವಿಡಿಯೋ ಕೂಡ ಹಾಕ್ತೀನಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಸ್ನೇಹಿತರೆ ಇಷ್ಟ ಆಗಿದ್ರೆ, ಸೊ ನಿಮ್ಗೆ ಹೆಲ್ಪ್ ಆಗಿದ್ರೆ, ಸೊ ಯೂಸ್ ಆಗಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬರಿಗೆ SSCGD ಎಕ್ಸಾಮ್ ಬರೀತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪಲಿ ಇದು. ಯಾಕಂದ್ರೆ ಮಾಹಿತಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಲ್ಲ. ಶೇರ್ ಅನ್ನ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ತರದ ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಜೈ ಹಿಂದ್, ಜೈ ಕರ್ನಾಟಕ.